ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಒಂದು ಗ್ರಂಥಕ್ಕೆ ಸಂಬಂಧಪಟ್ಟದ್ದೇನೆಲ್ಲ ಉಂಟೋ ಅದೆಲ್ಲವನ್ನು ಕೂಡ ಭಗವಂತನಲ್ಲಿ ಕಂಡರು ನಾರಾಯಣ ಪಂಡಿತಾಚಾರ್ಯರು. ಕೊನೆಗೆ ಅವನನ್ನು ನಾರಾಯಣ ಎನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಅಂದರೆ ಏನರ್ಥ? ಕಲ್ಯಾಣ ಗುಣೈಕ ಧಾಮ್ನೆ ಎನ್ನುವುದರಿಂದ ಕಾವ್ಯ ಮಹಾಕಾವ್ಯ ಅಂತ ಆಗಬೇಕಾದರೆ ಏನೆಲ್ಲ ಗುಣಗಳು ಬೇಕೋ ಆ ಗುಣಗಳು ಬರಬೇಕು ಈ ಗ್ರಂಥದಲ್ಲಿ. ಅದಕ್ಕೋಸ್ಕರ ಕಲ್ಯಾಣ ಗುಣೈಕ ಧಾಮ್ನೆ ಅಂತಂದರು. ಇನ್ನು ಅಕ್ಷರ ದೋಷ, ಶಬ್ದ ದೋಷ, ಇನ್ನು ಅದು ಇಂತಹ ಛಂದಸ್ಸು ಅಂತಾದರೆ ಇಷ್ಟೇ ಅಕ್ಷರ ಇರಬೇಕು ಅಂತ ನಿಯಮ, ಕಮ್ಮಿ ಇರುವುದು, ಜಾಸ್ತಿ ಆಗುವುದು ಅಂತ ಇದೆಲ್ಲ ದೋಷಗಳು. ಯಾವುದೇ ದೋಷಗಳು ಇರಬಾರ್ದು ಎನ್ನುವುದನ್ನು ನಾರಾಯಣಾಯ ಎನ್ನುವ ಶಬ್ದದಿಂದ ತಿಳಿಸಿದರು. ಅವನನ್ನು ಕರೆದಂತೆಯೂ ಆಯಿತು, ದೋಷಗಳು ಇರಬಾರ್ದು ಅಂತ ಹೇಳಿದಂತೆಯೂ ಆಯಿತು. ಅರಗಳು ಅಂದರೆ ದೋಷಗಳು. ನಾರ ಕೂಡಿಸು ಅಯನ ನಾರಾಯಣ. ನಾರ ಎನ್ನುವಲ್ಲಿ ನ ಕೂಡಿಸು ಅರ ನಾರ, ಸವರ್ಣ ದೀರ್ಘ ಸಂಧಿ ಅಲ್ಲಿ ನಾರ. ಮತ್ತು ಅಯನ ಅಲ್ಲಿ ಪುನಃ ಸವರ್ಣ ದೀರ್ಘ ಸಂಧಿ, ಆವಾಗ ನಾರಾಯಣ ಅಂತ ಆಗುತ್ತೆ. ನ ಅರ ಅಯನ ಮೂರು ಸೇರಿ ನಾರಾಯಣ ಅಂತ ಆದದ್ದು. ಅರ ಅಂದರೆ ಏನು? ದೋಷಗಳು. ಅಯನ ಅಂದರೆ ಏನು? ಆಶ್ರಯ. ನ ಅಂದರೆ ಆಗಬಾರದು. ಅರಾಯಣ ನ ಇತಿ ನಾರಾಯಣ. ಅದು ಏನಾಗಿ ಹೇಳಿದಂತೆ ಆಯಿತು ಅಂತಂದರೆ ಈ ಗ್ರಂಥದಲ್ಲಿ ಯಾವುದೇ ರೀತಿಯಾದ ದೋಷಗಳು ಇರಬಾರ್ದು, ಗುಣಗಳು ಇರಬೇಕು, ದೋಷಗಳು ಇರಬಾರದು. ಗುಣಗಳು ಇರಬೇಕು ಎಂದಾಕ್ಷಣಕ್ಕೆ ದೋಷಗಳು ಇರಬಾರ್ದು ಅಂತೇನಿಲ್ಲ. ಗುಣಗಳು ಉಂಟು, ದೋಷಗಳು ಉಂಟು ಅಂತ ಆಗ್ಬೋದು. ಅದಕ್ಕೆ ಗುಣಗಳು ಬೇಕು, ದೋಷಗಳು ಕೂಡದು. ಅದಕ್ಕೋಸ್ಕರ ದೋಷಗಳು ಕೂಡದು ಎನ್ನುವುದನ್ನು ಮಾತ್ರ ನಾರಾಯಣ ಶಬ್ದದಿಂದಲೇ ಹೇಳ್ತಾರೆ. ಗುಣಗಳಿರಬೇಕೆನ್ನುವುದನ್ನು ಬೇರೆ ಶಬ್ದಗಳಿಂದ ಹೇಳಿದರು. ಅಂದರೆ ದೋಷ ಇರಬಾರ್ದು ಎನ್ನುವುದೇ ಮುಖ್ಯ. ಅದಕ್ಕೋಸ್ಕರ ನಾರಾಯಣ ನಮಸ್ಕರೋಮಿ ಅಂತ ಇಷ್ಟು ತನ್ನ ಗ್ರಂಥಕ್ಕೆ ಬೇಕಾದ್ದನ್ನೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಇನ್ನು ಮುಂದೆ ಏನು? ಇದು ಮೂಲ ರೂಪದ ನಾರಾಯಣನ ಪ್ರಾರ್ಥನೆ ಆಯಿತು. ಇನ್ನು ಕಲಿಯುಗದಲ್ಲಿ ಯಾವ ರೂಪಕ್ಕೆ ಪ್ರಾಶಸ್ತ್ಯ? ಕೃಷ್ಣ ರೂಪಕ್ಕೆ ಪ್ರಾಶಸ್ತ್ಯ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಅಂತ ಹಿರಿಯರು ಹೇಳಿದಂತೆ ಕೃಷ್ಣ ರೂಪಕ್ಕೆ ಪ್ರಾಶಸ್ತ್ಯ. ಆದ್ದರಿಂದ ಕೃಷ್ಣ ರೂಪವನ್ನು ಹೊಗಳಲೇಬೇಕು. ಹಾಗೆ ಬೇರೆ ಬೇರೆ ಹೊಗಳಿದ್ದರಿಂದ ನಾರಾಯಣ ಬೇರೆ ಕೃಷ್ಣ ಬೇರೆ ಅಂತ ಆಗೋಲ್ಲ. ಆಮೇಲೆ ಗ್ರಂಥ ಅದಕ್ಕೆ ಸಂಬಂಧಪಟ್ಟಂಥ ನಿಯಾಮಕ ರೂಪ ವ್ಯಾಸರೂಪ. ಆದ್ದರಿಂದ ವ್ಯಾಸರೂಪವನ್ನು ಹೊಗಳಲೇಬೇಕು. ಈ ಗ್ರಂಥಕ್ಕೆ ಸಂಬಂಧಪಟ್ಟ ವಿಷಯಗಳ ಪ್ರೇರಣೆ ಬರಬೇಕು ಅಂತಾದರೆ ಅದು ವ್ಯಾಸರೂಪಕ್ಕೆ ಸೀಮಿತವಾದ್ದು. ಹಯಗ್ರೀ ರೂಪ, ವ್ಯಾಸರೂಪ ಇದಕ್ಕೆಲ್ಲ ಸೀಮಿತವಾದ್ದು. ಸದ್ಯ ಈಗ ಇಲ್ಲಿ ಮಧ್ವರಿಗೆ ಸಂಬಂಧಪಟ್ಟ ಗ್ರಂಥ ಆದ್ದರಿಂದ ಮಧ್ವರ ಉಪಾಸ್ಯ ಮೂರ್ತಿ ವೇದವ್ಯಾಸ. ಹನುಮನದ್ದು ರಾಮ, ಭೀಮನದ್ದು ಕೃಷ್ಣ, ಮಧ್ವರದ್ದು ವ್ಯಾಸ. ಇಲ್ಲದಿದ್ದರೆ ಹಯಗ್ರೀವನನ್ನು ತೆಗೊಳ್ಳಬಹುದಿತ್ತು, ಅದು ಕೂಡ ವಿದ್ಯೆಗೆ ಸಂಬಂಧಪಟ್ಟ ರೂಪ. ಆದರೆ ಇಲ್ಲಿ ಮಧ್ವರಿಗೆ ಸಂಬಂಧಪಟ್ಟದ್ದಾದ್ದರಿಂದ ವ್ಯಾಸರೂಪವನ್ನು ತೆಗೊಳ್ತಾರೆ. ಮತ್ತು ಒಂದು ವ್ಯಾಸರೂಪ ತೆಗೊಳ್ಳಿದ ಉದ್ದೇಶ, ವೇದವ್ಯಾಸ ಅಂತ ಆ ರೂಪದ ಹೆಸರು. ವೇದಗಳನ್ನು ವಿಭಾಗ ಮಾಡಿದ ರೂಪ ಅದು. ವ್ಯಾಸ ಅಂದರೆ ವಿಭಾಗ, ವೇದಗಳನ್ನು ವಿಭಾಗ ಮಾಡಿದ ರೂಪ. ಇಷ್ಟು ಬೇಡ ಜನಕ್ಕೆ, ಇಷ್ಟು ಸಾಕು ಅಂತ ವಿಭಾಗ ಮಾಡಿ ತೆಕೊಳ್ಳಿ ಇಷ್ಟು ಅಂತ ಕೊಟ್ಟ ರೂಪ. ಅದೇ ರೀತಿಯಲ್ಲಿ ಮಧ್ವರ ಚರಿತ್ರೆ ಈ ಜನಕ್ಕೆ
ಎಷ್ಟು ಬೇಕು ಎಷ್ಟು ಬೇಡ, ಯಾವುದನ್ನೆಲ್ಲ ಹೇಳಬೇಕು ಯಾವುದನ್ನೆಲ್ಲ ಹೇಳಬಾರ್ದು, ಅದನ್ನೆಲ್ಲ ವಿಭಾಗ ಮಾಡಬೇಕು. ವೇದ ಶಬ್ದಕ್ಕರ್ಥ ಏನು? ತಿಳಿಸತಕ್ಕದ್ದು ಅಂತಿಷ್ಟೇ ಅರ್ಥ. ವೇದಯತೀತಿ ವೇದ, ತಿಳಿಸ್ತಕ್ಕದ್ದು. ಮಧ್ವಿಜಯವೂ ವೇದ ಆಗಬಹುದು, ಋಗ್ವೇದ ಅಂತಲೂ ವೇದ ಆಗ್ಬೋದು, ಮಹಾಭಾರತನೂ, ಏಕೆ ಎಲ್ಲವೂ ಕೂಡ ತಿಳಿಸಲಿಕ್ಕೇನೆ ಹೊರಟದ್ದು. ಹಾಗಾದರೆ ಪ್ರಕೃತ ಈಗ ಮಧ್ವವಿಜಯವೆಂಬ ವೇದ, ಇದರಲ್ಲಿ ವಿಭಾಗ ಮಾಡಬೇಕು. ಕೆಲವೆಲ್ಲ ದೇವಗುಹ್ಯ ಅಂತ ಹೇಳಬಾರ್ದು, ಹೇಳಲೇ ಇಲ್ಲ. ಕೆಲವು ವಿಷಯಗಳಲ್ಲೆಲ್ಲ ಸ್ವಲ್ಪ ಕಚ್ಚಾಡಿಕೊಳ್ಳಿ ಮಾಧ್ವರು ಅಂತ ಹೇಳಿಕೊಂಡು ಹೇಳಲಿಲ್ಲ. ಅದು ಯಾವುದು? ಉದಾಹರಣೆಗೆ ಅಂತಂದರೆ ಕೃಷ್ಣ ಪ್ರತಿಷ್ಠೆಯ ಬಗ್ಗೆ. ಗೋಪಿಕಾ ಸ್ತ್ರೀಯರಿಂದ ಪೂಜಿಸಲ್ಪಟ್ಟ ಕೃಷ್ಣ, ಗೋಪಿಕಾ ಪ್ರಣಯಿನ ಶ್ರಿಯಪತೇಹೇ ಅಂತ ಅಷ್ಟೇ ಶುರು ಮಾಡುವುದು, ಅಲ್ಲಿಂದಲೇ ಶುರು ಮಾಡುವುದು. ಗೋಪಿಕೆಯರಿಗೆ ಪ್ರಿಯನಾಗಿರತಕ್ಕಂಥ ಕೃಷ್ಣನ ಪ್ರತಿಮೆಯನ್ನು 30-40 ಶಿಷ್ಯರಿಂದಲೂ ಎತ್ತಲಿಕ್ಕೆ ಸಾಧ್ಯ ಆಗದಿರುವಾಗ ಮಧ್ವರು ತಾನೇ ಹೋಗಿ ಅದನ್ನು ಸರೋವರದಿಂದ ತಂದು ಪ್ರತಿಷ್ಠೆ ಮಾಡಿದ್ರು ಅಂತ ಇಷ್ಟೇ ಹೇಳ್ತಾರೆ. ಹೇಗೆ ಬಂತು? ಮಧ್ವರಿಗೆ ಎಲ್ಲಿ ಸಿಕ್ಕಿತು? ಅದನ್ನು ಹೇಳಲೇ ಇಲ್ಲ. ಯಾಕೆ? ಪಂಡಿತರು ಸ್ವಲ್ಪ ಜಗಳ ಮಾಡಿಕೊಳ್ಳಿ ಅಂತ ಬಿಟ್ಟರೋ ಏನೋ. ಆದ್ದರಿಂದ ಅದೇ ವಿಭಾಗ ಮಾಡಿದ್ರು. ಯಾಕೆ ನಮ್ಮದು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೇನೆ, ನಮ್ಮದು ದ್ವೈತ ಸಿದ್ಧಾಂತ. ಅದರಿಂದ ಎಲ್ಲ ಪಂಡಿತರು ಒಟ್ಟಿಗೆ ಇದ್ದರೆ ದ್ವೈತ ಹೋಯಿತು, ಅದ್ವೈತ ಬಂದು ಬಿಡ್ತದೆ. ಸ್ವಲ್ಪ ಪಂಡಿತರಲ್ಲಿ ದ್ವೈತ ಇರಲಿ ಅಂಥೇಳಿ ಈ ವಿಷಯವನ್ನು ಹೇಳಲೇ ಇಲ್ಲ, ವಿಭಾಗ ಮಾಡಿದರು. ವಿಭಾಗ ಮಾಡಿ ಬಿಟ್ಟು ಹೀಗೆ ಯಾವುದನ್ನೆಲ್ಲ ಹೇಳಬೇಕು ಯಾವುದನ್ನೆಲ್ಲ ಹೇಳಬಾರ್ದು ಅಂತ ಪ್ರೇರಣೆ ವೇದವ್ಯಾಸ ದೇವರಿಂದ ಬರಬೇಕು. ನಾಳೆ ನಾನು ಗ್ರಂಥ ಬರೆದು ಮಧ್ವರ ಮುಂದೆ ಇಟ್ಟು ಮಧ್ವರು ಇದ್ಯಾಕೆ ಸೇರಿಸಿದ್ದು, ಇದು ಬೇಡ ಅಂತ ಸಿಟ್ಟಿನಲ್ಲಿ ಸಿಟ್ಟು ಬರೋಲ್ಲ ಮಧ್ವರಿಗೆ ಪಂಡಿತರ ಮೇಲೆ. ಆದರೂ ಇದು ಬೇಡ ತೆಗಿ ಅಂತ ಹೇಳುವಾಗ ಬರೆದವರಿಗೆ ಒಂಚೂರು ಬೇಜಾರಾಗುವ ಪ್ರಸಂಗ. ಇಷ್ಟು ಕಷ್ಟಪಟ್ಟು ನಾನು ಬರೆದಿದ್ದೇನೆ, ಅದು ಬೇಡ ಇದು ಬೇಡ ಅಂತಂತ ಇದ್ದಾರೆ ಅಂತ. ಅದಕ್ಕಿಂತ ಮೊದಲೇ ನಾನೇ ಯಾವುದು ಬೇಕು ಯಾವುದು ಬೇಡ ಅಂತ ವಿಮರ್ಶೆ ಮಾಡಿಕೊಂಡು ಗ್ರಂಥ ರಚನೆ ಮಾಡಿ ಮಧ್ವರ ಮುಂದೆ ಇಟ್ಟರೆ ರೈಟ್ ಅಂತಂದು ಬಿಡಿ, ಎಲ್ಲ ಸರಿ ಉಂಟು ಅಂತಂದು ಬಿಡ್ತಾರೆ. ಆ ದೃಷ್ಟಿಯಿಂದ ವೇದವ್ಯಾಸ ರೂಪವನ್ನು ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಪ್ರಶಸ್ತವಾಗಿ ಹೇಳಲೇಬೇಕಾಗಿರತಕ್ಕಂಥ ರೂಪ ಕೃಷ್ಣ ರೂಪ. ಅದರಿಂದ ಕೃಷ್ಣ ರೂಪವನ್ನು ನಮ್ಮ ಕಾರ್ಯಕ್ರಮ ಈ ಮಠದಲ್ಲಿ ನಡೀತಾ ಉಂಟು ಅಂತ ಭಾವಿಸೋಣ. ಯಾರೊಬ್ಬ ಬಂದಲ್ಲಿ ಕಾರ್ಯಕ್ರಮ ಮಾಡ್ತಾನೆ, ಆವಾಗ ಅವನಿಗೆ ಬೇಕಾದ ಸ್ವಾಮಿಗಳು ಬೇರೆ ಯಾರೋ ಇದ್ದಾರೆ, ಅವರನ್ನು ಕರೆದಾಗ ಈ ಮಠದ ಸ್ವಾಮಿಗಳನ್ನು ಬಿಡಲಿಕ್ಕಾಗುತ್ತಾ? ಅದು ಈ ಮಠದ ಸ್ವಾಮಿಗಳು ಅಂದರೆ ಅವರನ್ನು ಕರೀಲೇಬೇಕು. ಅದೇ ರೀತಿಯಲ್ಲಿ ಕಲಿಯುಗದ ರೂಪ ಕೃಷ್ಣ ರೂಪ, ಅದನ್ನು ಬಿಡಲಿಕ್ಕಾಗುತ್ತಾ? ಅದಕ್ಕೋಸ್ಕರ ಈಗ 2ನೇ ಶ್ಲೋಕದಲ್ಲಿ ಕೃಷ್ಣ ರೂಪ ಮತ್ತು ವ್ಯಾಸರೂಪ ಎರಡನ್ನೂ ಒಟ್ಟೊಟ್ಟಿಗೆ ವರ್ಣನೆ ಮಾಡ್ತಾರೆ. ಅದರ ಅಭಿಪ್ರಾಯ ಏನು ಅಂತಂದರೆ ಕೃಷ್ಣ ಬೇರೆ ಅಲ್ಲ, ವ್ಯಾಸರು ಬೇರೆ ಅಲ್ಲ. ಯದ್ಯಪಿ ಒಂದು ಗೋವಳ ರೂಪ, ಒಂದು ಕ್ಷಾತ್ರ ರೂಪ, ಇನ್ನೊಂದು ಬ್ರಾಹ್ಮ ರೂಪ. ಕ್ಷಾತ್ರ ಬ್ರಾಹ್ಮ ಧರ್ಮಗಳು ಬೇರೆ ಬೇರೆ. ಆದರೆ ಪ್ರಕೃತ ಈಗ ಧರ್ಮ ಇರತಕ್ಕಂಥ ಧರ್ಮಿ ಒಬ್ಬನೇ ವಿರುದ್ಧವಾದ ಧರ್ಮವನ್ನು ತನ್ನಲ್ಲಿ ಸೇರಿಸಿಕೊಂಡಿದ್ದಾನೆ. ಕ್ಷಾತ್ರ ಧರ್ಮ ಕಡಿ ಬಡಿ ಹೊಡಿ ಅಂತ, ಬ್ರಾಹ್ಮ ಧರ್ಮ ಶಾಂತಿ 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 ಅಂತ ಹೇಳಿಕೊಂಡು ಎರಡನ್ನೂ ಕೂಡ ತನ್ನಲ್ಲಿ ಮೇಳೈಸಿಕೊಂಡಿದ್ದಾನೆ ಭಗವಂತ. ಇದು ಭಗವಂತ ವಿರುದ್ಧ ಧರ್ಮಿತ್ವಂ ಅಂತ ಭಾಗವತಕಾರರು ಹೇಳಿದಂತೆ ಇದೇ ಭಗವಂತ ಅಂದರೆ ಇದು ಪರಸ್ಪರ ರಾತ್ರಿ ಹಗಲು ಎರಡನ್ನೂ ಏಕಕಾಲದಲ್ಲಿ ತನ್ನಲ್ಲಿ ತೋರಿಸುವವ, ಅನ್ನೋದು ಭಗವಂತ ಅಂತ ಹೆಸರು. ಆ ದೃಷ್ಟಿಯಿಂದ ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮಃ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಅಂತ. ಇದು ಭಾರಿ ಪಂಡಿತಾಚಾರ್ಯರ ಬುದ್ಧಿಶಕ್ತಿ. ಒಂದೇ ಶಬ್ದಗಳು ಇಬ್ಬರನ್ನು ತಿಳಿಸಿಕೊಡುತ್ತದೆ ಅಂತ. ಇಷ್ಟು ಸದ್ಯಕ್ಕೆ ಇಷ್ಟು ಪ್ರತಿಜ್ಞೆ ಮಾಡೋಣ. ಏನು ಅಂತ? ಕೃಷ್ಣ ರಮಣ ಪ್ರಿಯಾಯ ಕೃಷ್ಣಾಯ ನಮಃ ಅಂತ.
ಇಬ್ಬರಿಗೂ ಆಯ್ತಿದ್ದು ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ಅಂದರೆ ದ್ರೌಪದಿ, ಅವಳಿಗೆ ಕೃಷ್ಣ ಅಂತ ಹೆಸರು. ಅವಳಿಗೆ ರಮಣ ಯಾರು? ಭೀಮಸೇನ. ಆ ಭೀಮಸೇನಿಗೆ ಪ್ರಿಯ ಯಾರು? ಕೃಷ್ಣನೂ ಹೌದು, ವೇದವ್ಯಾಸ ದೇವರು ಹೌದು. ಕೃಷ್ಣ ರಮಣ ಪ್ರಿಯಾಯ. ಕೆಲವು ಸಂದರ್ಭದಲ್ಲಿ ಪಾಂಡವರ ಉದ್ಧಾರಕ್ಕೆ ಗೋವಳ ಕೃಷ್ಣ, ಯಾದವ ಕೃಷ್ಣ ಎದುರು ಸಿಗುತ್ತಿದ್ದ. ಕೆಲವು ಸಂದರ್ಭದಲ್ಲಿ ವಾಸಿಷ್ಠ ಕೃಷ್ಣ ಎದುರು ಸಿಗ್ತಿದ್ದರು. ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು, ಅವರಿಗೂ ಕೃಷ್ಣ ಅಂತಲೇ ಹೆಸರು, ಇವನಿಗೂ ಕೃಷ್ಣ ಅಂತಲೇ ಹೆಸರು. ಆದ್ದರಿಂದ ಈಗ ಎಂಥದ್ದು, ಅರಗಿನ ಮನೆ ಸುಟ್ಟಾದ ಮೇಲೆ ಪಾಂಡವರೆಲ್ಲೋ ಕಾಡಲ್ಲಿ ಅಲೆದಾಡ್ತಾ ಇರುವಾಗ ಅವರನ್ನು ಯಾವುದೋ ಒಂದು ಬ್ರಾಹ್ಮಣ ವೇಷದಲ್ಲಿದ್ದರು. ಅವರನ್ನು ಕೊಂಡೋಗಿ ಒಂದು ಏಕಚಕ್ರ ನಗರದಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ಇಡಲಿಕ್ಕೆ ವ್ಯಾಸರೂಪ ಹೋದದ್ದು. ಅಲ್ಲಿ ಕೃಷ್ಣ ರೂಪ ಹೋಗಲೇ ಇಲ್ಲ. ಯಾಕೆ ಹೋಗಿಲ್ಲ ಅಂದರೆ ಇವಾಗ ಗೊಲ್ಲ, ಅವರು ಬ್ರಾಹ್ಮಣರು, ಪಾಂಡವರು ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಆದ್ದರಿಂದ ಈ ಬ್ರಾಹ್ಮಣ ವೇಷದ ಪಾಂಡವರು ಹಿಡ್ಕೊಂಡು ಈ ಗೊಲ್ಲ ಅಲ್ಲಿ ಏನು ಅಂತ ಹೇಳೋದು, ನನ್ನ ಶಿಷ್ಯರು ಅಂತ ಹೇಳೋದಾ? ಅವಾಗ ಅವ ಕೇಳಿಯೇ ಕೇಳ್ತಾನೆ, ನೀನು ಗೊಲ್ಲ ಅವ ಬ್ರಾಹ್ಮಣರು, ಏನು ಶಿಷ್ಯರು ನಿನ್ನೋದು ಅಂತ. ವ್ಯಾಸರು ಅಂತಾದರೆ ಸರಿ ಇದೆ, ಅವರು ಬ್ರಾಹ್ಮಣರು ಇವರು ಬ್ರಾಹ್ಮಣರು. ಹೀಗೆ ಯಾವ ಸಂದರ್ಭದಲ್ಲಿ ಯಾವ ರೂಪದ ಭೇಟಿಯಾಗಬೇಕು ಅದಕ್ಕೆ ಅನುಗುಣವಾಗಿ ಪಾಂಡವರಿಗೆ ಸ್ವಲ್ಪನೂ ಚ್ಯುತಿ ಬಾರದ ರೀತಿಯಲ್ಲಿ ಎರಡು ರೂಪಗಳು ಇವರ ನಿಗಾವನ್ನು ತೆಕೊಂಡವುಗಳು. ತತ್ರಾಪಿ ಭೀಮಸೇನನ ಮೇಲಂತೂ ವಿಪರೀತ ಪ್ರೀತಿ. ಅದರಿಂದ ಕೃಷ್ಣ ರಮಣ ಪ್ರಿಯಾಯ, ದ್ರೌಪದಿಯ ರಮಣನಾದ, ದ್ರೌಪದಿಯನ್ನು ರಮಿಸತಕ್ಕಂತಹ ವನಿಗೆ ಪ್ರಿಯನಾದವರು. ಯದ್ಯಪಿ ದ್ರೌಪದಿ ಪತಿಗಳು 5 ಜನ ಇದ್ದಾರೆ. ಆದ್ದರಿಂದ ದ್ರೌಪದಿ ಪತಿಗೆ ಪ್ರಿಯನಾದಂಥ 5 ಜನ ಬಂದುಬಿಟ್ರು. ನಾರಾಯಣ ಪಂಡಿತಾಚಾರ್ಯರಿಗೆ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂದರು, ಯಾರು ದ್ರೌಪದಿಯನ್ನು ತುಂಬ ರಮಿಸ್ತಾ ಇದ್ದರೋ ಅವನಿಗೆ ಪ್ರಿಯನಾದ, ಅದು ಭೀಮಸೇನೇ ಆಗಬೇಕು. ಮತ್ತು ಯಾರೂ ಆಗೋಲ್ಲ, ಧರ್ಮರಾಜ ಅರ್ಜುನ ಯಾರು. ಯಾಕೆಂದರೆ ಇದೇ ಪ್ರಸಂಗ ಒಂದು ಪಾಂಡವರಲ್ಲಿ ದ್ರೌಪದಿ ಜೊತೆ ಒಬ್ಬೊಬ್ಬರು 1 ವರ್ಷ ಇರಬೇಕು ಅಂತ ಹಾಗೊಂದು ತಾಕೀತು ಮಾಡಿದರು ನಾರದರು ಬಂದು. ಯಾವುದಕ್ಕೋಸ್ಕರ ಅಂತಂದರೆ ಆಚಾರ್ಯ ಮಧ್ವರು ಬರೀತಾರೆ, ಆ ದ್ರೌಪದಿಯ ದೇಹದಲ್ಲಿ ವಿಶೇಷವಾಗಿರುವುದು ದ್ರೌಪದಿ ಭಾರತಿ. ತಸ್ಯಾಹ ಭಾರತ್ಯಾಹ ಪೂರ್ಣ ಭೋಗಾರ್ಥಂ ಅಂತ ಆಚಾರ್ಯ ಮಧ್ವರೊಂದು ಶರ ಬರೀತಾರೆ. ಮತ್ತು ದಿವಸಕ್ಕೊಮ್ಮೆ ಖುಷಿ ಬಂದಂತೂ ಅವರು ಇರುವುದು ಅಂತಂದಾಗ ಭಾರತಿಗೆ ಪೂರ್ಣ ಭೋಗ ಸಿಗೋಲ್ಲ ವಾಯುದೇವರಿಂದ. ಪೂರ್ಣ ಭೋಗ ಸಿಗಬೇಕು ಅಂತಂದರೆ 1 ವರ್ಷ ನಿರಂತರ ಅಂತಂದುಬಿಟ್ರೆ ಅವಾಗ ಸರಿಯಾಗಿ 2 ತಿಂಗಳು ಪರ್ಯಾಯ ಅಂತಾಗಿಬಿಟ್ರೆ ಏನು ಮಾಡಲಿಕ್ಕಾಗೋಲ್ಲ ಕೃಷ್ಣ ಮಠದಲ್ಲಿ. ಅದಕ್ಕೆ ರಾಜರು ಏನು ಮಾಡಿದ್ರು, 2 ವರ್ಷ ಅಂತ ಮಾಡಿದಾಗ ಎಲ್ಲ ರೀತಿಯಲ್ಲಿಯೂ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಖುಷಿ ಬಂದಂತೆ ದಿವಸಕ್ಕೊಬ್ಬರಂತೆ ಅಂತಂದುಬಿಟ್ರೆ ದ್ರೌಪದಿಗೆ ಪಾರ್ವತಿ ಬಳಿಗೆ ಭಾರತಿಗೆ ಭೋಗನೇ ಸಿಗೋಲ್ಲ, ಸರಿಯಾಗಿ ಭೋಗನೇ ಸಿಗೋಲ್ಲ. ಅದಕ್ಕೋಸ್ಕರ ನಾರದರು ಮಾಡಿದಂಥ ಕ್ರಮ. ಹಾಗಾದರೆ ಆ ದ್ರೌಪದಿ ದೇಹದಲ್ಲಿ ಇರಲಿಕ್ಕೆ ಶಚಿ ಇದ್ದಾಳೆ, ಶ್ಯಾಮಲಾ ಇದ್ದಾಳೆ, ಉಷಾ ಇದ್ದಾಳೆ, ಭಾರತಿ ಇದ್ದಾಳೆ. ಆ ದ್ರೌಪದಿ ದೇಹದಲ್ಲಿ ಇಷ್ಟು ಜನ ಇದ್ದಾರೆ. ಆದರೆ ಅಲ್ಲಿ ಆ ದೇಹದಲ್ಲಿ ಇರತಕ್ಕಂತಹ ಭಾರತಿಗೆ ಪೂರ್ಣ ಭೋಗ ಸಿಗಬೇಕು. ಬೇರೆಯವರ ಬಗ್ಗೆ ಆಚಾರ್ಯ ಮಧ್ವರು ಹೇಳುವುದಿಲ್ಲ. ಶಚಿಗೆ ಪೂರ್ಣ ಭೋಗ ಇಂದ್ರನಿಂದ ಸಿಗಬೇಕು ಅಂತ, ಅರ್ಜುನನ ಸಿಗಬೇಕು ಅಂತ ಹೇಳೋಲ್ಲ, ಭಾರತಿಗೆ ಸಿಗಬೇಕು ಪೂರ್ಣ ಭೋಗ. ಹಾಗಾದರೆ ಆ ದ್ರೌಪದಿಯನ್ನು ಹೆಚ್ಚು ರಮಿಸಿದವ ಭೀಮಸೇನ. ಅದರಿಂದ ಕೃಷ್ಣ ರಮಣ ಅಂತ ಇಷ್ಟಂದರೆ ಅದು ಭೀಮಸೇನನೇ ಆಗಬೇಕು. ಕೃಷ್ಣ ಪತಿ ಅಂತಂದುಬಿಟ್ರೆ ಉಳಿದ 4 ಜನರು ಆಧಾರು. ಅದಕ್ಕೆ ಭೀಮಸೇನನೇ ಅಂಥೇಳಿ ಪ್ರತ್ಯೇಕವಾಗಿ ತಿಳಿಸುವುದಕ್ಕೋಸ್ಕರ ಪಂಡಿತಾಚಾರ್ಯ ಏನಂದರು, ಕೃಷ್ಣ ರಮಣ ಪ್ರಿಯಾಯ. ಅದು ಕೃಷ್ಣ ದ್ರೌಪದಿ, ರಮಣ ಭೀಮಸೇನ, ಅವನಿಗೆ ಪ್ರಿಯ ಅಂತದ್ದು ಈಚೆ ಕೃಷ್ಣನೂ ಹೌದು. ಅಂಥದ್ದು ಯಾರಿವ ಕೃಷ್ಣ, ಇವನಿಗೆ ಯಾಕೆ ಅಗ್ರ ಪೂಜೆ ಅಂತಂದಾಗ ಭೀಮಸೇನ ಎದ್ದು ನಿಂತವ, ಬಡೀತೇನೆ ಅಂತ. ಅಂದರೆ ಏನರ್ಥ ಹಾಗಾದರೆ, ಭೀಮಸೇನಿಗೆ ಕೃಷ್ಣನ ಮೇಲೂ ಅಷ್ಟೇ ಪ್ರೀತಿ ಇದೆ, ವ್ಯಾಸರ ಮೇಲೆ ಎಷ್ಟು ಪ್ರೀತಿ ಉಂಟು. ವ್ಯಾಸರ ಮೇಲೆ ಪ್ರೀತಿ ಇದ್ದಷ್ಟೇ ಕೃಷ್ಣನ ಮೇಲೂ ಕೂಡ ಭೀಮಸೇನಿಗೆ ಪ್ರೀತಿ ಉಂಟು. ಅದಕ್ಕೋಸ್ಕರ ದ್ರೌಪದಿಗೆ ರಮಣನ ಯಾರಿದ್ದಾನೋ ಅವನಿಗೆ ಪ್ರಿಯನಾದಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಇಷ್ಟು ಹೇಳುವಾಗ
ಇಬ್ಬರಿಗೂ ಆಯ್ತದು. ಕೃಷ್ಣನಿಗೂ ಯಾದವ ಕೃಷ್ಣನಿಗೂ ಆಯಿತು, ವಾಸಿಷ್ಠ ಕೃಷ್ಣನಿಗೂ ಆಯಿತು. ಇನ್ನು ಇವರು ಎಂಥವರು ಅಂದರೆ ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ. ಇದು ಇಷ್ಟು ಕೃಷ್ಣನಿಗೂ ಆಗಬೇಕು, ವೇದವ್ಯಾಸದೇವರಿಗೂ ಆಗಬೇಕು. ಶಬ್ದ ಒಂದೇ, ಎರಡರ್ಥ ಇಬ್ಬರಿಗೂ ಆಗಬೇಕು. ಏನು ಜಟಿಲ ಇಲ್ಲವೇ ಇಲ್ಲ, ಕಷ್ಟಪಟ್ಟು ಜಗ್ಗಿ ಬಗ್ಗಿ ಹೇಳತಕ್ಕ ಪ್ರಸಂಗನೇ ಇಲ್ಲ. ಸಹಜವಾಗಿ ಅರ್ಥ ಬರುವ ರೀತಿಯಲ್ಲಿ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ನಾರಾಯಣ.